ಪಹಲ್ಗಾಮ್ ದಾಳಿಯಿಂದ ಅಮರನಾಥ್ ಯಾತ್ರೆಗೆ ಆತಂಕ ಶುರುವಾಗಿದೆ. ಸದ್ಯ ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ. ಭದ್ರತೆ ಹೆಚ್ಚಳಕ್ಕೆ ನಿರ್ಧರಿಸಿದ್ರು ಭಕ್ತರಲ್ಲಿ ಉಗ್ರರ ದಾಳಿ ಆತಂಕ ಸೃಷ್ಟಿ ಮಾಡಿದೆ. ಪಹಲ್ಗಾಮ್ ದಾಳಿಯಿಂದ ಈಗಾಗಲೇ ದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಈಗ ಜುಲೈ 3ಕ್ಕೆ ಅಮರನಾಥ್ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಆದ್ರೆ ಆ ಅಮರನಾಥ್ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಅದರ ಆತಂಕ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಹಾಗಾಗಿ ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಮತ್ತೊಂದು ಕಡೆ ಭದ್ರತೆಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಕೂಡ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಜುಲೈ 3ರಿಂದ ಆರಂಭವಾಗಲಿರುವಂತಹ ಅಮರನಾಥ್ ಯಾತ್ರೆ ಗಂಡೇರ್ಬಲ್ ಮತ್ತು ಪಹಲ್ಗಾಮ್ನಿಂದ ನಡೆಯಲಿರುವಂತಹ ಯಾತ್ರೆ ಭದ್ರತೆ ಹೆಚ್ಚಳಕ್ಕೆ ನಿರ್ಧರಿಸಿದ್ರು ಭಕ್ತರಲ್ಲಿ ಉಗ್ರರ ದಾಳಿಯ ಭೀತಿ ಇನ್ನೂ ಕೂಡ ಮನೆ ಮಾಡಿದೆ. 1.5 ಲಕ್ಷ ಭದ್ರತಾ ಪಡೆ, 24 ಗಂಟೆ ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಡ್ರೋನ್, ಎಲೆಕ್ಟ್ರಾನಿಕ್ ಜೊತೆ ಎಐ ಕಣ್ಗಾವಲು ಭದ್ರತೆ ಇರುತ್ತೆ. ಯಾತ್ರಿಕರಿಗೆ ಭಯ ಬೇಡ ಅಂತ ಹೇಳಿ ಕಾಶ್ಮೀರ ಡಿಸಿಎಂ ಸುರೀಂದರ್ ಚೌಧರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಆ ಒಂದು ಆತಂಕ, ಭಯ ಇನ್ನೂ ಕೂಡ ಭಕ್ತರಲ್ಲಿ ಇರುವಂಥದ್ದು. ಹಾಗಾಗಿ ಈ ವರ್ಷದ ಅಮರನಾಥ್ ಯಾತ್ರೆ ಹಾಗಿದ್ರೆ ನಡೆಯುತ್ತಾ? ನಡೆದ್ರೂ ಕೂಡ ಯಾತ್ರಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆಯಾ? ಈಗಾಗಲೇ ಕಾಶ್ಮೀರ ಡಿಸಿಎಂ ಸುರೀಂದರ್ ಚೌಧರಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಭದ್ರತೆಯನ್ನ ಹೆಚ್ಚಿಸ್ತೀವಿ, 24/7 ಕಣ್ಗಾವಲನ್ನ ಇಟ್ಟಿರ್ತೀವಿ. ಹಾಗಾಗಿ ಯಾತ್ರಿಕರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಾವು ಜುಲೈ 3ರಿಂದ ಅಮರನಾಥ್ ಯಾತ್ರೆಯನ್ನ ಕೈಗೊಳ್ತೀವಿ, ಆದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ನೋಡಬೇಕು ಯಾತ್ರಿಕರಲ್ಲಿ ಯಾವ ರೀತಿಯಾಗಿ ಭಯ ಮೂಡಿದೆ, ಅಥವಾ ಆ ಭಯ ಕಡಿಮೆ ಆಗುತ್ತಾ, ಅಥವಾ ಸಹಜ ಸ್ಥಿತಿಯತ್ತ ಈಗ ಪಹಲ್ಗಾಮ್ ಬರುತ್ತಾ, ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಪಹಲ್ಗಾಮ್ ಅಂತ ಹೇಳಿದ್ರೇನೆ ಭಕ್ತರು ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಲ್ಲಿ ಆತಂಕ, ಭಯ ಎಲ್ಲವೂ ಕೂಡ ಹೆಚ್ಚಾಗೇ ಇರುವಂಥದ್ದು. ಅಂಥದ್ರಲ್ಲಿ ಈಗ ಜುಲೈ 3ರಿಂದ ಆರಂಭವಾಗಲಿರುವಂತಹ ಅಮರನಾಥ್ ಯಾತ್ರೆಗೆ ಎಷ್ಟು ಸಂಖ್ಯೆಯಲ್ಲಿ ಯಾತ್ರಿಗಳು ಬರುವಂತಹ ಸಾಧ್ಯತೆಗಳಿದೆ? ಈಗ ಅಲ್ಲಿನ ಡಿಸಿಎಂ ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ, ಅಥವಾ ಈ ಪೊಲೀಸ್ ಭದ್ರತೆಯಲ್ಲಿ ಹೊಸ ನಿಯೋಜನೆ ಮಾಡುವಂತಹ ಏನಾದರೂ ಚಾನ್ಸಸ್ಗಳಿದೆಯಾ? ಖಂಡಿತ ಚೈತ್ರ, ಯಾಕಂದ್ರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಾಯ್ತು, ಅದಾದ ನಂತರ ಸಾಕಷ್ಟು ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗುವ ಸಂಖ್ಯೆ ಏನಿತ್ತು ಅದು ಆಲ್ಮೋಸ್ಟ್ 0 ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದರೂ ಕೂಡ ಕರ್ನಾಟಕದ ಇಂದ 1 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸಿಗರು ಪ್ರಯಾಣ ಮಾಡ್ತಾ ಇದ್ರು ಕಾಶ್ಮೀರಕ್ಕೆ ಪ್ರವಾಸಕ್ಕಂತ ಹೇಳಿ. ಇನ್ನು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಿದ್ದು ಒಂದು ವೈಷ್ಣೋದೇವಿಗೆ, ಎರಡನೇದು ಅಮರನಾಥ್ ಯಾತ್ರೆಗೆ. ಈ ಎರಡೂ ಯಾತ್ರೆಗಳು ಕೂಡ ಈ ವರ್ಷ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುಂದೇನಾದ್ರೂ ಯುದ್ಧ ಆಗ್ಬಿಡುತ್ತಾ ಅನ್ನುವಂತ ಭಯ ಮತ್ತು ಆತಂಕ ಕಾಡ್ತಾ ಇದೆ. ಇದ್ರ ಜೊತೆಗೆ ಅಲ್ಲಿಯ ಭದ್ರತೆ ಬಗ್ಗೆನೂ ಕೂಡ, ಯಾಕಂದ್ರೆ ಪಹಲ್ಗಾಮಲ್ಲಿ ಏನು ಉಗ್ರರ ದಾಳಿ ಆಯಿತು ಆ ಮೂಲಕನೇ ಈಗ ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾಗತ್ತೆ. ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಪಹಲ್ಗಾಮ್ ಅತಿ ಸುಂದರವಾದಂತಹ ಪಟ್ಟಣ, ಕಾಶ್ಮೀರದಲ್ಲಿರೋದು. ಅದರ ಮೂಲಕ 33 ಕಿಲೋಮೀಟರ್ ಕಣಿವೆ ಪ್ರದೇಶದಲ್ಲಿ ಏನು ಸಮುದ್ರದಿಂದ ಅತಿ ಹೆಚ್ಚಿನ ದೊಡ್ಡ ಕಣಿವೆ ಪ್ರದೇಶದಲ್ಲಿರುವಂತಹ ಗುಹೆ ಏನಿದೆ, ಅಮರನಾಥ್ ಯಾತ್ರೆಗೆ ಹೋಗ್ಲಿಕ್ಕೆ ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು, ಯಾತ್ರಿಕರು ಹೋಗ್ತಾ ಇದ್ರು. ಕಳೆದ 2 ವರ್ಷಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ಲಾಸ್ಟ್ ಇಯರ್ ಈ ಸಂಖ್ಯೆ ಜಾಸ್ತಿ ಇತ್ತು. ಅಂದ್ರೆ 4,51,000 ಜನ ಪ್ರಯಾಣ ಮಾಡಿದ್ರು. ಯಾತ್ರಿಕರು, ಭಕ್ತರು ಕೂಡ ಭಾಗಿಯಾಗಿದ್ರು. ಆದ್ರೆ ಈ ಬಾರಿ ಉಗ್ರರ ಕರಿನೆರಳು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಕೂಡ ಕಣ್ಗಾವಲುಗಳನ್ನ ಹೆಚ್ಚು ಮಾಡಿದ್ದಾರೆ. ಸಿಸಿಟಿವಿಗಳು ಇರ್ಬೋದು, ಅದು 24/7 ರೀತಿಯಾಗಿ ಸಿಸಿಟಿವಿ ಇರುತ್ತೆ. ಈ ಯಾತ್ರಿಕರನ್ನ ಭದ್ರತೆಗಾಗಿ 1.5 ಲಕ್ಷ ಸಿಬ್ಬಂದಿಗಳು, ಅದರಲ್ಲೂ ಕೂಡ ಕೇಂದ್ರದ CRPF ಇರ್ಬೋದು ಮತ್ತು ಬೇರೆ ಬೇರೆ ಸಿಬ್ಬಂದಿಗಳೇನಿದ್ರೆ ಅವರೆಲ್ಲರೂ ಕೂಡ ಇರ್ತಾ ಇದ್ರು. ಸೊ ಆ ಸಂಖ್ಯೆ ಏನಿದೆ ಆ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತೀವಿ. ಈ ಸಾರಿ ಅಮರನಾಥ್ ಯಾತ್ರೆ ಇರುತ್ತೆ. ಯಾವುದೇ ರೀತಿಯಾದಂತ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ತಹಬದಿಗೆ ತರುವಂತ ಪ್ರಯತ್ನವನ್ನ ಜಮ್ಮು ಕಾಶ್ಮೀರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಮಾಡ್ತಾ ಇದೆ. ಅಮೆರಿಕ ಇಲ್ಲಿರುವಂತಹ ಅಮರನಾಥ್ ಯಾತ್ರೆ ಏನಿದೆ ಅದು
ಜೂನ್ 3ರಿಂದ ಆರಂಭ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತ ಆತಂಕ ಬೇಡ ಅನ್ನುವಂತ ಸ್ಪಷ್ಟನೆಯನ್ನ ಜಮ್ಮು ಕಾಶ್ಮೀರದ ಉಪಮುಖ್ಯಮಂತ್ರಿ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೂ ಕೂಡ ಅಮರನಾಥ್ ಯಾತ್ರಿಕರಿಗೆ ಪ್ರತಿ ವರ್ಷ ಹೇಗೆ ಯಾತ್ರಿಕರನ್ನ ಸುರಕ್ಷತೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ಈ ವರ್ಷನೂ ಕೂಡ ಕರ್ಕೊಂಡು ಹೋಗುವಂತ ಕಾರ್ಯಗಳನ್ನ ಮಾಡುವಂತ ಪ್ರಕ್ರಿಯೆನೂ ಕೂಡ ಮುಂದುವರೆದಿದೆ. ಆದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅಮರನಾಥ್ ಯಾತ್ರೆಗೆ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ ಅನ್ನ. ಅವರು ಈ ಯಾವಾಗ ಪಹಲ್ಗಾಮ್ ಅಲ್ಲಿ ಉಗ್ರರ ದಾಳಿ ಆಯ್ತು, ಸೊ ಕ್ಯಾನ್ಸಲ್ ಮಾಡುವಂತ ಪ್ರಕ್ರಿಯೆ ಏನಿದೆ 40% 50% ಕ್ಯಾನ್ಸಲ್ ಮಾಡುವಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು 50% ಸದ್ಯಕ್ಕೆ ಏನ್ ಬುಕ್ಕಿಂಗ್ ಏನ್ ಮಾಡ್ಕೊಂಡಿದ್ದಾರೆ ಅದನ್ನ ಮುಂದೆ ಕಂಟಿನ್ಯೂ ಅಂದ್ರೆ 2ನೇ ಬ್ಯಾಚ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ